ಮುಗಿತಲ್ಲ ಇನ್ನು 5 ನಿಮಿಷ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಿನೇಶ್ ಮಾತಾಡ್ತಾ ಇದ್ದೀರಿ ನೀವು ಆಗಲೇ ಈ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನೋಡಿ, ಒಂದು ಲೋಕಾಯುಕ್ತವ್ರ ಬಗ್ಗೆ ಈ ರೀತಿ ಅವರು ಫಿಕ್ಸ್ ಮಾಡೋದ್ರು ಇದೆಲ್ಲ ಹೇಳ್ತಕ್ಕಂಥ ಸರಿಯಲ್ಲ. ಯಾಕಂದರೆ ಅವರೊಬ್ಬ ರಿಟೈರ್ಡ್ ಜಡ್ಜ್ ಆಗಿರ್ತಕ್ಕಂಥವ್ರು, ಅವ್ರಿಗೇನು ವೈಯಕ್ತಿಕ ದ್ವೇಷ ಏನು ಯಡಿಯೂರಪ್ಪ ಅವ್ರ ಮೇಲೆ ಇರೋದಿಲ್ಲ. ಅನೇಕ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಪ್ರಕಾರ. ಅದನ್ನು ಕೋರ್ಟ್ ಅವ್ರು ತನ್ನಿ ವಿಚಾರಣೆ ಮಾಡಲಿ, ಅದನ್ನು ತೀರ್ಪು ಕೊಡಲಿ. ಅದು ಈಗ ಒಂದು ರಿಪೋರ್ಟ್ ಮೇಲೆ ಅನೇಕ ರೀತಿಯಲ್ಲಿ ನಾವು ವಿಚಾರಣೆ ಮಾಡ್ಬೋದು, ಅದ್ರ ಮೇಲೆ ತೀರ್ಪುಗಳು ಕೊಡ್ಬೋದು. ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡೋದು ಸರಿಯಲ್ಲ. ಒಂದು. ಎರಡನೇದು, ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದೇ ವಿಚಾರ ಅವ್ರ ಮುಂದೆ ಬಂದಾಗ ಅದಕ್ಕೆ ಆಧಾರಗಳು ಇರೋದ್ರಿಂದನೇ ಅವರು CEC ಕೊಟ್ಟಿರ್ತಾರೆ. ಸುಮ್ಮನೆ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೊಡೋದಿಲ್ಲ. ಅದರಿಂದ CEC ವರದಿ ಕೂಡ ಇದರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಈ ಒಂದು ವಿಚಾರದಲ್ಲಿ. ಯಾಕೆಂದರೆ ನಾಳೆ CEC ಅವರು ಫೈಂಡಿಂಗ್ಸ್ ಮಾಡಿ ಹೌದು ಇದರಲ್ಲಿ ಏನೋ ಮೇಲ್ನೋಟಕ್ಕೆ ಕಾಣ್ತಾ ಇದೆ, CBI ಎನ್ಕ್ವೈರಿ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಅದರ ಒಂದು ತೀವ್ರತೆ ಯಡಿಯೂರಪ್ಪ ಅವ್ರ ಮೇಲೆ ಮತ್ತೆ ಅದು ಬೀಳುತ್ತದೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೆ ಸರ್, ಒಂದು ನಿಮಿಷ, ಕಾಂಗ್ರೆಸ್ನವರು CBI ಗೂಬೆ ತಂದು ಯಡಿಯೂರಪ್ಪನ ಮೇಲೆ ಇದು CBI ಅಲ್ಲ ಸರ್, CEC ರಿಪೋರ್ಟ್. ಸುಪ್ರೀಂ ಕೋರ್ಟ್ CEC ಅಪಾಯಿಂಟ್ ಮಾಡಿರ್ತದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿ. ಅದಕ್ಕೋಸ್ಕರ ನಾನು ದಯವಿಟ್ಟು ತಾವು ಸ್ವಲ್ಪ ಹರಿಪ್ರಸಾದ್ ಯಾವ ರೀತಿ ಇದೇ ಲೋಕಾಯುಕ್ತರ ಬಗ್ಗೆ ಮಾತಾಡಿದ್ರು ನೋಡಿ, ಯಾರೇ ಹಗುರವಾಗಿ ಮಾತಾಡಿದ್ರು ಕೂಡ ಸರಿಯಲ್ಲ. ಅದು ಅಲ್ಲ, ನಿಮ್ಮ ನಾಯಕರ ಮಾತು ಅವತ್ತೇ ಕೇಳಿಲ್ಲ ನೀವು. ಆ ರೀತಿ ಮಾತಾಡಕ್ ಹೋಗ್ಬಾರ್ದು. ಯಾರೇ ಮಾತಾಡಿದ್ರು ಮಾನ್ಯ ರೇಣುಕಾಚಾರ್ಯ ಅವರಿಗೆ ನಂದು ಒಂದು ಮನವಿ ಇದೆ. ಅವರು ಈ ರಾಜ್ಯದ ಮಂತ್ರಿಗಳಿದ್ದಾರೆ. ಈಗ ಮಾನ್ಯ ಸುರೇಶ್ ಗೌಡರು ಅಥವಾ ದಿನೇಶ್ ಗುಂಡೂರಾವ್ ಅವರು ದೇ ಆರ್ ಲೆಜಿಸ್ಲೇಟರ್ಸ್. ಈಗ ಮಂತ್ರಿಗಳು ಹಿ ಈಸ್ ಪಾರ್ಟ್ ಆಫ್ ಗವರ್ನಮೆಂಟ್. ಈಗ ನಂದೇನು ಅಂದರೆ ಲೋಕಾಯುಕ್ತ ವರದಿ ಅದ್ರ ಬಗ್ಗೆ ಇವರು ಆ್ಯಸ್ ಎ ಮಿನಿಸ್ಟರ್ ಈ ಕ್ಯಾನಾಟ್ ಮೇಕ್ ಕಾಮೆಂಟ್ಸ್. ಇದು ಒಂದು. ಎರಡನೇದು, ಈಗ ಲೋಕಾಯುಕ್ತ ಈಸ್ ಫಂಕ್ಷನಿಂಗ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್. ನೀವು ಯಾರೇ ಇರ್ಬೋದು, ಅವರು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು. ಹಾಗಾಗಿ ನಾವು ಯಾವುದಾದ್ರು ಈಗ ಹೈಕೋರ್ಟ್ ಜಡ್ಜ್ಮೆಂಟ್ ಇರ್ಬೋದು, ನಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಿಜುಡೀಸ್ ವ್ಯೂ ಆಗಿ ಇವರು ಯಡಿಯೂರಪ್ಪನವ್ರ ಮೇಲೆ ಪ್ರಿಜುಡೀಸ್ ಆಗಿ ಬಯಾಸ್ಡ್ ಆಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಿಮಾರ್ಕ್ಸ್ ಬಂದರೆ ದೆನ್ ಈಸ್ ಎಂಟೈಟಲ್ಡ್ ಟು ಮೇಕ್ ಸಚ್ ಕಾಮೆಂಟ್ಸ್. ಅದರ್ವೈಸ್ ಅವರು ಏನೋ ನ್ಯಾಚುರಲ್ ಆಗಿ ಕಾನೂನು ಅಡಿನಲ್ಲಿ ಅವರು ಅವತ್ತು ಸಂವಿಧಾನಾತ್ಮಕ ಇದೇನಾಗುತ್ತೆ, ಇವೆಲ್ಲ ಸಂಸ್ಥೆಗಳು ಸಂವಿಧಾನಾತ್ಮಕವಾಗಿ ನಾವು ರಚನೆ ಮಾಡಿ ನಾವೇನೇ ಹೋಗಿ ಸರ್ಕಾರನೇ ಹೋಗಿ ಈ ತರ ಕಾಮೆಂಟ್ಸ್ ಮಾಡ್ತಾ ಇದ್ಬಿಟ್ಟು ಅವ್ರನ್ನ ಡಿಫ್ಯೂಸ್ ಮಾಡ್ತಾ ಹೋಗ್ಬಿಟ್ರೆ ಸಂಸ್ಥೆಗಳನ್ನ ನಾಳೆ ಯಾರು ಬಂದು ಕೆಲಸ ಮಾಡ್ತಾರೆ? ಜನ ಯಾರಿಗೆ ಒಂದ್ ನಿಮಿಷ, ನೀವು ಜಡ್ಜ್ ಆಗಿದ್ದವರು ಇಲ್ಲಿ ಸಂತೋಷ್ ಹೆಗ್ಡೆನೂ ಸಹ ಜಡ್ಜ್ ಆಗಿದ್ದವರು ಒಂದೇ ಒಂದು ಕಾಮೆಂಟ್ಸ್ ಹೇಳಿದ್ರು, ನ್ಯಾಚುರಲ್ ಜಸ್ಟಿಸ್ನ ಇಲ್ಲಿ ಫುಲ್ಫಿಲ್ ಮಾಡಿಲ್ಲ ಅಂದಮೇಲೆ ವಾಟ್ ಇಸ್ ದಿಸ್? ಅದಕ್ಕೆ ಅವ್ರೇನು ಹೇಳಿದ್ದಾರೆ, ಸಂತೋಷ್ ಹೆಗ್ಡೆ ಅವ್ರು ಏನು ಹೇಳ್ತಾರೆ, ಜಸ್ಟಿಸ್ ಸ್ವಾಮಿ ಅವ್ರದ್ದು ಒಂದು ಜಡ್ಜ್ಮೆಂಟ್ ಇದೆ, ಹೈಕೋರ್ಟ್ ಜಡ್ಜ್ಮೆಂಟ್. ಏನಂದ್ರೆ ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಆಕ್ಟ್ ಕೆಳಗಡೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಅವರು ಈಗ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ನೋಟಿಸ್ ಕೊಡ್ತಕ್ಕಂಥ ಅವಶ್ಯಕತೆ ಮಾತಾಡಿ ಸರ್. ಒಂದೇ ನಿಮಿಷ. ಹಲೋ, ಹೇಳಿ ಶಿವಳ್ಳಿ ಅವರೇ. ಸರ್, ಈಗ ಸಂತೋಷ್ ಹೆಗ್ಡೆ ಅವರು ಸಂವಿಧಾನಬದ್ಧವಾದಂಥ ಲೋಕಾಯುಕ್ತದ ನ್ಯಾಯಾಧೀಶರು, ಒಬ್ಬ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು. ಅವರು ಕೂಡ ಪೂರಕವಾದಂಥ ದಾಖಲೆಗಳನ್ನು ಸಮೇತವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅವರು ಇವತ್ತು ಆ ವರದಿ ಏನು ಹೈಕೋರ್ಟಿನ ನ್ಯಾಯಾಧೀಶರ ಮುಂದೆ ಈ ಲೋಕಾಯುಕ್ತ ಸಂಬಂಧಪಟ್ಟಂಥ ವಕೀಲರು, ಲೋಕಾಯುಕ್ತ ಹುದ್ದೆ ಖಾಲಿರುವಂಥ ಈ ಲೋಕಾಯುಕ್ತ ಇದೆಯಲ್ಲ, ಇದರ ವಕೀಲರು ಸರಿಯಾದ ವಾದ ಮಂಡಿಸಿಲ್ಲ ಅನ್ನೋಂಥದ್ದು ಇವತ್ತು ಆ ತೀರ್ಪಿನ ಮೂಲಕ ಜನರ ಭಾವನೆ, ನಮ್ಮ ಭಾವನೆ. ಇವತ್ತು ಹೈಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ರದ್ದಾಗಿರ್ಬೋದು, ಆದರೆ ಇದು ಜನರಕ್ಕಿಂತ ನಮಕಿನ ಈ ಹೈಕೋರ್ಟಿನ ತೀರ್ಪು BJP ಪಕ್ಷದಲ್ಲಿ ಎಷ್ಟು ಜನರಿಗೆ ಸಮಾಧಾನ ತಂದಿದೆ, ಎಷ್ಟು ಜನರಿಗೆ ಅಸಮಾಧಾನ ತಂದಿದೆ, ಅದು ಬಹಳ ಮುಖ್ಯ. ರೈಟ್ ಸರ್. ಈಗ ನಿಮ್ಮ ಭಾಗದ ಜನರ ಮತದಾನ ಮತ್ತು ಹೆಚ್ಚು ಶಾಸಕರು BJP ಬಲ ಕೊಟ್ಟಿರೋದು, ಈಗ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆಯನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಖುಷಿಯಾಗುತ್ತೋ? ಹಾಗೇನಿಲ್ಲ. ಈಗಾಗಲೇ ಉತ್ತರ ಕರ್ನಾಟಕದ ಜನತೆಗೆ ಈಗಾಗಲೇ ಈ ಹಗರಣ, ಅನೇಕ ಈ ಗಣಿ ಹಗರಣ, ಈ ಸರ್ಕಾರದ ವೈಫಲ್ಯ ಸಾಕಷ್ಟು ಕೂಡ ಬೇಸರ ಆಗಿದೆ. ಅದು ಬೇರೆ ವಿಷಯ. ಆದರೆ ಆ ಪಕ್ಷದಲ್ಲಿ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಆ ಪಕ್ಷದಲ್ಲಿ ಬರುವಂತ ವಿಷಯ ಬಹಳ ಮುಖ್ಯ. ಏನಂತಂದ್ರೆ ಇದು ಒಳ್ಳೆ ಒಂದು ಈ ಎಲ್ಲ ಬೆಳವಣಿಗೆಗಳು
ಇವತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಗಂಭೀರವಾದಂಥ ಪರಿಣಾಮ ಬೀರ್ತಾ ಇದೆ. ಅಂತಿಮವಾಗಿ ಏನಾಗ್ತಾ ಅಂದರೆ ರಾಜ್ಯದ ಅಭಿವೃದ್ಧಿಗಳ ಕಡೆ ಬಹಳ ದೊಡ್ಡ ಎಫೆಕ್ಟ್ ಬೀಳ್ತಾ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದಂದರೆ, ಇವತ್ತು ಸರ್ಕಾರ ಡೇ 1 ಇವತ್ತಿನವರೆಗೂ ಕೂಡ ಅವರ ನಾಯಕತ್ವದ ಬದಲಾವಣೆ ಮತ್ತು ಆಂತರಿಕ ಭಿನ್ನಮತ ಕಚ್ಚಾಟಗಳು ಇದರಲ್ಲೇ ಅವರು ತಲ್ಲೀನರಾಗಿರೋದ್ರಿಂದ ಅಂತಿಮವಾಗಿ ಏನಾಗಿದೆ, ರಾಜ್ಯದ ಜನತೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ದಿನೇಶ್ ಯಡಿಯೂರಪ್ಪ ಅವ್ರ ಮೇಲೆ ಸಾಕಷ್ಟು ಇನ್ನೂ ಬೇರೆ ಬೇರೆ ಆರೋಪಗಳಿದೆ. ಅದರಿಂದ ಅವರು ಆತರ ಪಡ್ದೇನೆ ಎಲ್ಲ ಒಂದು ಆರೋಪಗಳಿಂದ ಮುಕ್ತರಾಗಿ ಬಂದ ಮೇಲೆ ಮತ್ತೆ ಅವ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಕೆ ಹೊರತು ಈ ಸಂದರ್ಭದಲ್ಲಿ ಮತ್ತೆ ಈಗಾಗಲೇ ಹೋಗಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ತೆಗೆಯೋದಕ್ಕೆ ಹೊರಟ್ರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಅಸ್ಥಿರತೆ ಇನ್ನೂ ಹೆಚ್ಚಾಗುತ್ತೆ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ. ರಾಜ್ಯದ ಅಭಿವೃದ್ಧಿ ಸರ್ಕಾರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಈ ಗಣಿಗಾರಿಕೆಗೆ ತಮ್ಮ ಸರ್ಕಾರಗಳಿದ್ದಾಗ ಅನುಮತಿ ಕೊಟ್ಟಿದ್ದು, ನಮ್ಮ ಸರ್ಕಾರ ಯಡಿಯೂರಪ್ಪನವರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅನುಮತಿ ಕೊಟ್ಟಿಲ್ಲ. ಇವತ್ತು ರಾಜ್ಯದಲ್ಲಿ ಬಹುತೇಕ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ. ಇದನ್ನು ಕೇವಲ ಪ್ರತಿಪಕ್ಷವೊಂದು ಇದನ್ನ ವ್ಯಾಪಕವಾಗಿ ನೋಡಿ, ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬಂದ ತಕ್ಷಣ ಯಾವ ರೀತಿ ಮಾತಾಡ್ತಾರೆ, ಇದೇ ಕುಮಾರಸ್ವಾಮಿ ಪರ ತೀರ್ಪು ನೋಡಿ, ಕುಮಾರಸ್ವಾಮಿ ಪರವಾಗಿ ಹೇಳ್ತೀನಿ, ಕುಮಾರಸ್ವಾಮಿ ಪರವಾಗಿ ತೀರ್ಪನ್ನು ನಾವು ಪ್ರಶ್ನೆ ಮಾಡಿದ್ವಾ? SM ಕೃಷ್ಣನ್ ಪರವಾಗಿ ದೆಹಲಿ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರಿಗೆ ಸ್ಟೇ ಸಿಕ್ತು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಾ? ಏನು ಅಂತಂದ್ರೆ ಹಿಂದಿನ ಸರಿ ಒಂದ್ಸರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಕೃಷಿ ಕ್ಷೇತ್ರದಲ್ಲಿ 0.1 6% ರೈಸ್ ಆಗಿದೆ. ಎಲ್ಲ ಕ್ಷೇತ್ರದಲ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ. ಒನ್ ಆಫ್ ದಿ ಮಾಡೆಲ್ ಕರ್ನಾಟಕ ಆಗ್ತಾ ಇದೆ. ಅದರಿಂದ ಈವನ್ ಸದಾನಂದ ಗೌಡರು 6 ತಿಂಗಳಲ್ಲೂ ಸಹ ಎಷ್ಟೇ ಒಳ ಜಗಳ ಇದ್ರೂ ಸಹ ಒಳ್ಳೆ ಅಭಿವೃದ್ಧಿ ಆಗಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಒಳ್ಳೆ ಆಡಳಿತವನ್ನು ಬಡವರ ಪರ ರೈತರ ಪರ ಕೊಡೋದು ಬಹಳ ಮುಖ್ಯ. ಅದರಲ್ಲಿ ಯಡಿಯೂರಪ್ಪನವರು ಸದಾನಂದ ಗೌಡರು ಸಮಾನವಾಗಿ ಕೊಟ್ಟಿದ್ದಾರೆ. ಆದರೆ ಜನಗಳ ಎಲೆಕ್ಷನ್ 1 ವರ್ಷ ಇರೋದ್ರಿಂದ ಜನಗಳ ಅಪೇಕ್ಷೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಶಾಸಕರ ಒಂದು ಅಪೇಕ್ಷೆ ಇದೆ. ಅದು ಹೈಕಮಾಂಡ್ಗೆ ಬಿಟ್ಟಂತ ನಿರ್ಧಾರ. ಅದು ಯಾರು ಮುಖ್ಯಮಂತ್ರಿ. ಥ್ಯಾಂಕ್ ಯು ಸರ್. ಎಲ್ಲ ಅತಿಥಿಗಳು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಮುಖ್ಯಮಂತ್ರಿ ಯಡಿಯೂರಪ್ಪ ಯಾಕೆ ಆಗಬೇಕು ಅನ್ನೋದಕ್ಕೆ ಅವರದೇ ಆದ ವಾದವನ್ನು ಮುಂದಿಟ್ಟಿದ್ದಾರೆ. ಈಗಾಗಲೇ 11ನೇ ತಾರೀಕಿಗೆ ಸಮಾವೇಶ ಕೂಡ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಅಲ್ಲೇನು ತೀರ್ಮಾನ ಕೈಗೊಳ್ತಾರೆ, ಹೈಕಮಾಂಡ್ ಇದಕ್ಕೆ ಒಪ್ಪುತ್ತೋ, BJP ಪಕ್ಷದೊಳಗೆ ಮತ್ತೊಮ್ಮೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಕೇಳಿಬರುತ್ತೋ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಾ, ಕಾದು ನೋಡೋಣ. ಇವತ್ತಿನ ಜುಗಲ್ಬಂದಿ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.